बुद्धं शरणं गच्छामि बुद्धं शरणं गच्छामि धम्मं शरणं गच्छामि धम्मं शरणं गच्छामि संघं शरणं गच्छामि संघं ಶರಣಂ ಗಚ್ಚಾಮಿ. ನಮೋ ಬುದ್ಧಾಯ. ಆತ್ಮೀಯ ಬಂಧುಗಳೇ, ಬುದ್ಧರು ತಮಗಾಗಲಿ ತಾವು ಸ್ಥಾಪಿಸಿದ ಧಮ್ಮಕ್ಕಾಗಲಿ ದೈವತ್ವವನ್ನು ಎಂದೂ ಬಯಸಲಿಲ್ಲ. ಜಗತ್ತಿನ ಎಲ್ಲ ಧರ್ಮದ ಸಂಸ್ಥಾಪಕರು ತಮಗೆ ತಾವು ದೇವರ ಪ್ರತಿನಿಧಿ ಎಂದು ದೈವಿಕತೆಯನ್ನು ರೂಪಿಸಿಕೊಂಡಿದ್ದರು. ತಮ್ಮ ಬೋಧನೆಗಳನ್ನು ದೇವರ ವಾಣಿ, ದೇವರ ಪ್ರತಿನಿಧಿ ನಾನು ಎಂದು ಪ್ರತಿಪಾದಿಸಿದರು. ಇವುಗಳಿಗೆ ದೈವತ್ವದ ಸ್ವರೂಪ ಪ್ರಾಪ್ತವಾಯಿತು ಎಲ್ಲ ಧರ್ಮಗಳಿಗೆ. ಆದರೆ ಭಗವಾನ್ ಬುದ್ಧರು ಬಂಧುಗಳೇ, ಎಂದೂ ಕೂಡ ನಾನು ದೇವರ ಪ್ರತಿನಿಧಿ ಎಂದಾಗಲಿ ತಮ್ಮ ಸ್ಥಾಪಿಸಿರ್ತಕ್ಕಂಥ ಧಮ್ಮಕ್ಕಾಗಲಿ ತಮ್ಮ ಸಿದ್ಧಾಂತಗಳಿಗಾಗಲಿ ದೈವಿಕ ಸ್ವರೂಪವನ್ನು ಎಂದಿಗೂ ಕೂಡ ಅಪೇಕ್ಷಿಸಲಿಲ್ಲ. ಭಗವಾನ್ ಬುದ್ಧರು ಮಾನವ ಕಲ್ಯಾಣಕ್ಕಾಗಿ ಏನೆಲ್ಲ ಅಳವಡಿಸಿಕೊಳ್ಳಬೇಕು ಅದೆಲ್ಲವನ್ನು ಪ್ರತಿಪಾದಿಸಿ ಹೋದರು. ಮುಂದುವರೆದು ಭಗವಾನ್ ಬುದ್ಧರು ಹೇಳ್ತಾರೆ, ನಾನು ಅನೇಕ ಮನುಷ್ಯರಲ್ಲಿ ಒಬ್ಬನು, ನಾನು ದೇವರ ಪ್ರತಿನಿಧಿ ಅಲ್ಲ, ನಾನು ಅನೇಕ ಮನುಷ್ಯರಲ್ಲಿ ನಿಮ್ಮಂತೆಯೇ ಒಬ್ಬನು. ನನ್ನ ಸಂದೇಶವೇನೆಂದರೆ ಮನುಷ್ಯನೊಬ್ಬ ಮನುಷ್ಯರಿಗಾಗಿ ಬೋಧಿಸಿದ ಉಪದೇಶ ಎಂದು ಹೇಳಿದ್ದಾರೆ. ಆತ್ಮೀಯ ಬಂಧುಗಳೇ, ಎಂಥ ಅದ್ಭುತವಾಗಿರತಕ್ಕಂಥ ಪರಿಕಲ್ಪನೆ ಬುದ್ಧರದಾಗಿತ್ತು. ತಾವು ಸ್ಥಾಪಿಸಿರ್ತಕ್ಕಂಥ ಧಮ್ಮಕ್ಕಾಗಲಿ ತಮಗಾಗಲಿ ಎಂದೂ ದೈವಿಕ ಸ್ಥಾನವನ್ನು ಅಪೇಕ್ಷಿಸಲಿಲ್ಲ. ನಾನು ಅನೇಕ ಮನುಷ್ಯರಲ್ಲಿ ಒಬ್ಬನು ಎಂದು ಪ್ರತಿಪಾದಿಸಿದರು. ನನ್ನ ಸಂದೇಶವೆಂದರೆ ಮನುಷ್ಯನೊಬ್ಬ ಮನುಷ್ಯರಿಗಾಗಿ ಬೋಧಿಸಿದ ಉಪದೇಶ ಎಂದು ಹೇಳಿದರು. ಆ ಭಗವಾನ್ ಬುದ್ಧರು ಎಂದಿಗೂ ಕೂಡ ತನ್ನ ಉಪದೇಶಗಳು ದೋಷಾತೀತವಾದವುಗಳು ಎಂದು ಹೇಳಲಿಲ್ಲ. ಆದರೆ ಅವುಗಳು ಯಾವತ್ತೂ ಕೂಡ ಈ ಸೂರ್ಯ ಚಂದ್ರರಿರುವವರೆಗೂ ಕೂಡ ದೋಷವನ್ನೇ ಒಳಗೊಳ್ಳದಿರುವಂತಹ ಒಂದು ಸಿದ್ಧಾಂತವಾಗಿದೆ ಬುದ್ಧರ ಸಿದ್ಧಾಂತ. ಆದರೂ ಕೂಡ ಅವರಲ್ಲಿರ್ತಕ್ಕಂಥ ಪರಿಕಲ್ಪನೆ ಎಂಥ ಉದಾತ್ತವಾದ ಚಿಂತನೆ ಭಗವಾನ್ ಬುದ್ಧರಲ್ಲಿ ಇತ್ತು ಬಂಧುಗಳೇ. ನನ್ನ ಉಪದೇಶಗಳು ದೋಷಾತೀತವಾದಗಳು ಎಂದು ಎಂದೂ ಹೇಳಲಿಲ್ಲ ಎನ್ನುವಂಥದ್ದನ್ನು ಕಾಣುತ್ತದೆ. ಇದು ಬೌದ್ಧ ಧರ್ಮ ಮತ್ತು ಬೌದ್ಧರಿಗೆ ಹಿಡಿದ ಕೈಗನ್ನಡಿಯಾಗಿದೆ, ನೈಜತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಬಂಧುಗಳೇ. ನನ್ನ ಸಂದೇಶವು ನಾನು ಕಂಡುಕೊಂಡಂತೆ ಮೋಕ್ಷಕ್ಕೆ ಇರುವ ಸರಿಯಾದ ಮಾರ್ಗವಾಗಿದೆ ಎಂದು ಮಾತ್ರ ಅವರು ಹೇಳಿದರು. ಇದು ಇಂದಿಗೂ ಕೂಡ ಸರ್ವಕಾಲಿಕವೂ ಸತ್ಯವೂ ಆಗಿದೆ ಎನ್ನುವಂಥದ್ದನ್ನು ಕಾಣ್ತದೆ. ಭಗವಾನ್ ಬುದ್ಧರ ಒಂದು ಸಿದ್ಧಾಂತವನ್ನು ಅನುಸರಿಸಿದರೆ, ಆ ಸಿದ್ಧಾಂತಗಳ ಅಡಿಯಲ್ಲಿ ನಾವು ಹೆಜ್ಜೆಯನ್ನು ಹಾಕಿದರೆ ಮೋಕ್ಷದ ಕಡೆಗೆ ನಾವು ಹೆಜ್ಜೆಯನ್ನು ಹಾಕಿದಂತೆ. ಮುಂದುವರೆದು ಭಗವಾನ್ ಬುದ್ಧರು ಹೇಳ್ತಾರೆ, ಲೋಕ ಜೀವನದ ಸಾರ್ವತ್ರಿಕ ಮಾನವ ಅನುಭವದ ಮೇಲೆ ನನ್ನ ಸಿದ್ಧಾಂತವು ನೆಲೆಗೊಂಡಿದೆ ಅಂತ ಹೇಳ್ತಾರೆ. ಯಾವುದೇ ಅಲೌಕಿಕ ಜೀವನದ ಬಗ್ಗೆ ಆಗಿರಬಹುದು, ಲೌಕಿಕ ಜೀವನದ ಬಗ್ಗೆ ಆಗಿರೋದು ಪ್ರತಿಪಾದನೆಯನ್ನು ಮಾಡುವುದೇ ಲೋಕದ ಜೀವನದ ಸಾರ್ವತ್ರಿಕ ಮಾನವನ ಅನುಭವಕ್ಕೆ ಬರ್ತದಲ್ಲ, ಅದೇ ಅನುಭವವು ನನ್ನ ಸಿದ್ಧಾಂತವನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ಹೇಳಿದರು. ಎನ್ನುವುದು ಜಗತ್ತಿನ ನೈಜವಾಗಿ ವೈಜ್ಞಾನಿಕವಾಗಿ ರಚಿತವಾಗಿರತಕ್ಕಂಥ ಯಾವುದಾದರೂ ಧರ್ಮ ಇದ್ದಿದ್ದರೆ ಅದು ಬೌದ್ಧ ಧರ್ಮವಾಗ್ತದೆ ಬಂಧುಗಳೇ. ನನ್ನ ಧರ್ಮವನ್ನು ಯಾರು ಬೇಕಾದರೂ ಪ್ರಶ್ನಿಸಬಹುದು ಅಂತ ಹೇಳಿದರು ಭಗವಾನ್ ಬುದ್ಧರು. ಇವತ್ತು ಧರ್ಮವನ್ನು ನೆಲೆಗಟ್ಟಿನಲ್ಲಿ ಅಪೇಕ್ಷಿಸುವುದಾದರೆ ಎಂಥ ಒಂದು ಮಾನವ ಜನಾಂಗದಲ್ಲಿ ನಾವಿದ್ದೀವಿ, ಎಂಥ ಧರ್ಮವನ್ನು ಅನುಸರಿಸ್ತಾ ಇದ್ದೀವಿ ಎನ್ನುವಂಥದ್ದನ್ನು ನಾವು ಕಾಣಬೇಕಾಗಿದೆ ಬಂಧುಗಳೇ. ನನ್ನ ಧರ್ಮವನ್ನು ಯಾರು ಬೇಕಾದರೂ ಪ್ರಶ್ನಿಸಬಹುದು ಮತ್ತು ಪರೀಕ್ಷಿಸಬಹುದು, ಅದರಲ್ಲಿ ಅಡಗಿರುವ ಸತ್ಯವನ್ನು ಕಂಡುಕೊಳ್ಳಬಹುದು. ಇವೆಲ್ಲಕ್ಕೂ ನನ್ನ ಧರ್ಮವು ಮುಕ್ತವಾಗಿದೆ ಎಂದು ಭಗವಾನ್ ಬುದ್ಧರು ಹೇಳ್ತಾರೆ. ಆದರೆ ಈ ಥರದ ಕರೆಯನ್ನು ಯಾವುದೇ ಧರ್ಮದ ಸಂಸ್ಥಾಪಕನು ಕರೆಯನ್ನು ನೀಡಲಿಲ್ಲ ಎನ್ನುವಂಥದ್ದು ಮನಗಾಣಬೇಕು ಬಂಧುಗಳೇ.
ಎಂಥ ಪರಿಪಕ್ವತೆ ಇತ್ತು ಭಗವಾನ್ ಬುದ್ಧರಲ್ಲಿ. ತಮ್ಮ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನನ್ನ ಧಮ್ಮವನ್ನು ಯಾರು ಬೇಕಾದರೂ ಪ್ರಶ್ನಿಸಬಹುದು, ಪ್ರಶ್ನಾತೀತವೆಂದು ಎಂದೂ ಹೇಳಲಿಲ್ಲ, ಮತ್ತು ಪರೀಕ್ಷಿಸಬಹುದು, ಅದರಲ್ಲಿ ಅಡಗಿರುವ ಸತ್ಯವನ್ನೂ ಕೂಡ ಕಂಡುಕೊಳ್ಳಬಹುದು. ಇವೆಲ್ಲಕ್ಕೂ ನನ್ನ ಧಮ್ಮವು ಮುಕ್ತವಾಗಿದೆ ಎಂದು ಭಗವಾನ್ ಬುದ್ಧರು ಹೇಳ್ತಾರೆ. ಇಂಥ ಸವಾಲಿಗೆ ಬೇರಾವ ಧರ್ಮದ ಸಂಸ್ಥಾಪಕನು ತನ್ನ ಧರ್ಮವನ್ನು ಸಂಪೂರ್ಣವಾಗಿ ತೆರೆದಿಟ್ಟಿಲ್ಲ ಆತ್ಮೀಯ ಪ್ರಿಯ ಬಂಧುಗಳೇ. ಹಾಗಾಗಿ ಭಗವಾನ್ ಬುದ್ಧರು ಸ್ಥಾಪಿಸಿರ್ತಕ್ಕಂಥ ಏನು ಧಮ್ಮವಿದೆ ಅಲ್ಲ, ಸಿದ್ಧಾಂತವಿದೆ ಅಲ್ಲ, ಅದು ಮಾನವನ ಒಳಿತನ್ನು, ಇಡೀ ಪ್ರಪಂಚದ ಮಾನವನ ಒಳಿತಷ್ಟೇ ಅಲ್ಲದೆ ಸಕಲ ಜೀವರಾಶಿಗಳಿಗೆ ಮೈತ್ರಿ ಪ್ರೇಮವನ್ನು ಚಾಚಿದ ಯಾವುದಾದರೂ ಧರ್ಮ ಇದ್ದಿದ್ದರೆ, ಎಲ್ಲ ಜೀವಿಗಳನ್ನು ಅಪ್ಪಿಕೊಂಡಿರುವಂಥ ಧರ್ಮ ಇದ್ದಿದ್ದರೆ, ಎಲ್ಲ ಜೀವಿಗಳನ್ನು ಅಪ್ಪಿಕೊಂಡ ಧರ್ಮ ಯಾವುದಾದರೂ ಇದ್ದಿದ್ದರೆ ಜಗತ್ತಿಗೆ ನಿಂತಿರುವುದು ಭಗವಾನ್ ಬುದ್ಧರ ದಿವ್ಯವಾಣಿಗಳು, ಭಗವಾನ್ ಬುದ್ಧರ ದಿವ್ಯ ಸಂದೇಶಗಳು, ಭಗವಾನ್ ಬುದ್ಧರ ದಿವ್ಯ ಸಿದ್ಧಾಂತವೂ ಆಗಿದೆ ಪ್ರಿಯ ಬಂಧುಗಳೇ. ಆದ್ದರಿಂದ ನಾವೆಲ್ಲರೂ ಬೆಳಕಿನ ಹಾದಿಯಡೆಗೆ ಸಾಗಬೇಕಾಗಿದ್ದರೆ ಭಗವಾನ್ ಬುದ್ಧರ ವಿಚಾರಧಾರೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಆ ನಿಟ್ಟಿನಲ್ಲಿ ನಾವು ಸಾಗಿದ್ದೇ ಆದರೆ ನಮ್ಮ ಭಗವಾನ್ ಬುದ್ಧರು ಹೇಳುವ ಹಾಗೆ ಮೋಕ್ಷದ ಕಡೆ ಪಯಣ ನಮ್ಮ ಹೆಜ್ಜೆಯನ್ನು ಹಾಕಿದಂತೆ ಎನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ ಪ್ರಿಯ ಬಂಧುಗಳೇ. ಆದ್ದರಿಂದ ಭಗವಾನ್ ಬುದ್ಧರನ್ನ ಸಿದ್ಧಾಂತವನ್ನು ನಾವು ಆರಾಧಿಸೋಣ, ಅಳವಡಿಸಿಕೊಳ್ಳೋಣ, ಆ ತತ್ವ ಸಿದ್ಧಾಂತಗಳನ್ನು ಎಲ್ಲೆಡೆ ಹರಡೋಣ ಎನ್ನುವಂಥ ಮಾತುಗಳನ್ನು ಹೇಳ್ತಾ ನಮೋ ಬುದ್ಧಾಯ. ಭಗವಾನ್ ಬುದ್ಧರ ಈ ಚಿಂತನೆಗಳನ್ನು ನಾವು ಮೈಗೂಡಿಸಿಕೊಳ್ಳೋಣ ಎನ್ನುವಂಥ ಹೇಳ್ತಾ ನಮೋ ಬುದ್ಧಾಯ.